ಹೆಲೋ ನಮಸ್ಕಾರ, ನಾನು ನಿಮ್ಮ ಪ್ರೀತಿಯವಿಂತ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಗೈಸ್, ಇನ್ನೂ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲ, ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ, ಆ್ಯಂಡ್ ಈ ವಿಡಿಯೋ ಹೇಗಿತ್ತು ಅಂತ ಕಮೆಂಟ್ ಮಾಡಿ ಅಂತ ಹೇಳಿದ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಎಲ್ಲೂ ಸ್ಕಿಪ್ ಮಾಡ್ದಂಗೆ ಕೊನೆವರೆಗೂ ವಿಡಿಯೋನ ವಾಚ್ ಮಾಡಿ ಅಂತ ಹೇಳ್ತೀನಿ. ಆ್ಯಂಡ್ ಇವತ್ತಿನ ವಿಡಿಯೋ ಏನಾಗಿರುತ್ತೆ ಅಂತಂದರೆ, ನಾವು ಮಂತ್ರಾಲಯಕ್ಕೆ ಹೋಗೋಣ ಅಂತ ಪ್ಲ್ಯಾನ್ ಮಾಡಿದ್ದೀವಿ. ಸೊ ಕಂಪ್ಲೀಟ್ ಡೀಟೇಲ್ಸ್ನ ಕೊಡೋಣ ಅಂತ ಅಂದ್ಕೊಂಡು ಸ್ಟಾರ್ಟ್ ದ ವಿಡಿಯೋ. ಒಬ್ಬೊಬ್ರಿಗೆ ಟಿಕೆಟ್ ಬಂದು ಆಗಿರೋದು ಅಪ್ ಆ್ಯಂಡ್ ಡೌನ್ ಎರಡೂ ಸೇರಿ ರಿಸರ್ವೇಷನ್ ಸ್ಲೀಪರ್ ಕೋಚಿಂದ ಒಬ್ರಿಗೆ ಸ್ಟಾರ್ಟಿಂಗ್ ನಾವು 10 ಮೆಂಬರ್ಸ್ ಏನು ಬುಕ್ ಮಾಡಿದ್ವಿ ಅವ್ರಿಗೆ 5:30 ಬಿದ್ದಿದೆ. ಟೋಟಲಾಗಿ ನಾವು ಹೋಗ್ತಿರೋದು 14 ಮೆಂಬರ್ಸು. ಸೊ ಸ್ಟಾರ್ಟಿಂಗ್ 10 ಮೆಂಬರ್ಸ್ ಏನು ಬುಕ್ ಮಾಡಿದ್ವಿ ಅವ್ರಿಗೆ 5:30 ಬಿದ್ದಿದೆ ಅಪ್ ಆ್ಯಂಡ್ ಡೌನ್ ಎರಡು ಸೇರಿಸಿ. ಆ್ಯಂಡ್ ಲಾಸ್ಟಿಗೆ 4 ಮೆಂಬರ್ಸ್ ಎಕ್ಸ್ಟ್ರಾ ಬರ್ತೀನಿ ಅಂತಂದರು. ಸೊ ರೀಸೆಂಟ್ಲಿ 1 ವೀಕ್ ಬ್ಯಾಕ್ ನಾವು ಬುಕ್ ಮಾಡಿರೋದ್ರಿಂದ ಅವ್ರಿಗೆ ಅರೌಂಡ್ 650 ಆಗಿದೆ. ಸೊ ಅಪ್ ಆ್ಯಂಡ್ ಡೌನ್ ಎರಡು ಸೇರಿನೇ. ಟ್ರೈನ್ ನೇಮ್ ಬಂದು ಹಾಸನ್ ಸೋಲಾಪುರ್ ಎಕ್ಸ್ಪ್ರೆಸ್ ಅಂತ, ಅದು ಅಲ್ಲಿಗೆ 250 ಹೋಗುತ್ತೆ. ಸೊ ಗೈಸ್, ವೆಲ್ಕಮ್ ಬ್ಯಾಕ್. ಏನಿಲ್ಲ, ಐ ಆಮ್ ಸೋ ಹ್ಯಾಪಿ. ಎಲ್ಲ ಫ್ಯಾಮಿಲಿ ಸೇರಿ ಒಟ್ಟಿಗೆ ಹೋಗ್ತಿರೋದ್ರಿಂದ ಒಂಥರ ಖುಷಿ ಇದೆ. ಸೊ ಲೆಟ್ ಸಿ. ಇನ್ನು ನಾನು ರೈಲ್ವೆ ಸ್ಟೇಷನ್ಗೆ ಹೋಗಿ ವ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ. ಅಂಟಿಲ್ ದೇರ್ ಕೀಪ್ ವಾಚಿಂಗ್ ಮೈ ವ್ಲಾಗ್. ಕೊನೆವರೆಗೂ ವ್ಲಾಗ್ನ ನೋಡಿ. ಐ ಥಿಂಕ್ ಯು ವಿಲ್ ಎಂಜಾಯ್ ದಿಸ್ ವ್ಲಾಗ್. ಯಾ, ದಟ್ಸ್ ಇಟ್. ಸೊ ಗೈಸ್, ನಾವೀಗ ನಮ್ಮ ಮನೆ ದೇವ್ರಿಗೆ ಪೂಜೆ ಮಾಡೋಕ್ಕೆ ಬಂದಿದ್ದೀವಿ. ಮಂತ್ರಾಲಯಕ್ಕೆ ಹೋಗೋಕ್ಕೆ ಮುಂಚೆ ಮನೆ ದೇವ್ರಿಗೆ ಪೂಜೆ ಮಾಡಬೇಕಂತೆ. ಅದಕ್ಕೆ ನಾನು, ನಮ್ಮಪ್ಪ, ಇಲ್ಲಿ ನಮ್ಮ ಮದರ್ ಇಂಡಿಯಾ ಎಲ್ಲರೂ ಹೋಗ್ತಾ ಇದ್ದೀವಿ. ದೇವಸ್ಥಾನ ಲಾಕ್ ಆಗಿದೆ, ಈಚೆಗಡೆಯಿಂದನೇ ಪೂಜೆ ಮಾಡಿಕೊಂಡು ಹೊರಡ್ತೀವಿ ಈಗ. ಗೈಸ್, ನಾವು ಮದ್ದೂರು ರೈಲ್ವೆ ಸ್ಟೇಷನ್ ಬಂದು ರೀಚ್ ಆಗಿದ್ದೀವಿ. ಇಲ್ಲಿ ನಮ್ಮ ಅಕ್ಕ ನಮ್ಮ ಅಪ್ಪ ಇದ್ದಾರೆ. ಸೊ ಇಲ್ಲಿಂದ ಯಾರ್ಯಾರು ಹೋಗ್ತೇವೆ ಅಂತ ತೋರಿಸ್ತೀವಿ. ನಮ್ಮ ಅಕ್ಕ ಇದ್ದಾರೆ, ನಮ್ಮ ಅಪ್ಪ ಇದ್ದಾರೆ. ಆಯ್ ಮಾಡು ಅಮ್ಮಂಗೆ ಕೊಟ್ಟೆ ಅವ್ರ ತಿಂಡಿ. ಇಲ್ಲಿ ನಮ್ಮ ಅಮ್ಮ ಇದ್ದಾರೆ, ಶಿವಮ್ಮಜ್ಜಿ. ಜರ್ನಿ ಸ್ಟಾರ್ಟ್ ಆಗಕ್ಕೆ ಮುಂಚೆ ಇಲ್ಲಿ ತಿಂಡಿ ಪೋತ್ರು. ಇದು ಮಿನಿ ವರ್ಷಿತ ಮಿನಿ. ಹೇಗ ಅನಿಸ್ತಿದೆ ಮಂತ್ರಾಲಯಕ್ಕೆ ಹೋಗ್ತಿರೋ ಜರ್ನಿ? ಅಮ್ಮ, ನಿನ್ನ ಖುಷಿನಾ? ಅಮ್ಮ ನೋಡಿ ಗೈಸ್, ನನ್ನ ವಾಯ್ಸಿಗೆ ಮರ್ಯಾದೆನೇನ ನಾನು ಮಾತಾಡೋದಕ್ಕೆ. ವೀಣಾ ಅವರೇ, ಖುಷಿನ ಮಂತ್ರಾಲಯ? ಅಪ್ಪ ನಿಮ್ಗೆ? ತುಂಬಾ ಖುಷಿ ಆಗ್ತಾ ಇದೆ. ರಾಘವೇಂದ್ರನ ಎಷ್ಟು ಬೇಗ ನೋಡ್ಬೇಕು ಬೇಗ ಅನ್ನಿಸ್ತಾ ಇದೆ. ಹೌದಾ, ಸರಿ. ಅಂಡ್ ಇಲ್ಲಿ ಶಿವಮ್ಮ ಅವರೇ, ನಿಮಗೆ ಖುಷಿನಾ ಮಂತ್ರಾಲಯಕ್ಕೆ ಹೋಗ್ತಿರೋದು? ಅನ್ಸಕ ನಿಮ್ಗೆ? ಎಲ್ಲ ಸೇಫ್ ಆಗಿ ಬರೋಣ. ನೋಡಿ, ನಮ್ಮ ಮದ್ದೂರು ರೈಲ್ವೆ ಸ್ಟೇಷನ್. ನಮ್ಮ ಅಕ್ಕ ವರ್ಷಿತಕ್ಕ ಖುಷಿನಾ ಮಂತ್ರಾಲಯಕ್ಕೆ ಹೋಗ್ತಿರೋ ಟ್ರಿಪ್? ಫ್ಯಾಮಿಲಿ ಟ್ರಿಪ್ ಮಂತ್ರಾಲಯಕ್ಕ ಫ್ಯಾಮಿಲಿ ಟ್ರಿಪ್. ಧರ್ಮಸ್ಥಳಕ್ಕೆ 2 ಸಲ ಹೋಗಿದ್ದು ನಾನು. ಮಂತ್ರಾಲಯಕ್ಕೆ 3ನೇ ಸಲ. ನಾನೇ ನಮ್ಮ ಫ್ಯಾಮಿಲಿ ಟ್ರಿಪ್ ಮಾಡಿರೋಳು ಅಂತ. ಸೊ ಗೈಸ್, ನಾನಂತೂ ತುಂಬ ಟ್ರಿಪ್ಗಳನ್ನ ಮಾಡಿದ್ದೀನಿ. ಫ್ಯಾಮಿಲಿ ಜೊತೆ ಆಗಲಿ, ಫ್ರೆಂಡ್ಸ್ ಜೊತೆ ಆಗಲಿ, ಕಾಲೇಜ್ ಟ್ರಿಪ್ಸ್ ಎಲ್ಲನೂ ಹೋಗಿದ್ದೀನಿ. ಆ ಥರ ಏನಿಲ್ಲ. ಸೊ ಇವಾಗೆಲ್ಲ ಹೋಗ್ತಿರೋದ್ರಿಂದ ಫುಲ್ ಹ್ಯಾಪಿ. ಸೇಫಾಗಿ ಹೋಗಿ ಸೇಫಾಗಿ ಬರ್ತೀವಿ. ನಾವು ಮಧುರಿಂದ ಟ್ರೈನ್ ಹತ್ತಿದ್ದೀವಿ. ತಮಿಳ್ನಾಡು ಬಾರ್ಡ್ರಣ, ಆಂಧ್ರ ಬಾರ್ಡ್ರು. ನಮ್ಮ ಭಾವಂಗೆ ಎಲ್ಲ ಹೋಗ್ತಿದೀವಿ ಅಂತಲೇ ಗೊತ್ತಿಲ್ಲ ಗೈಸ್. ಸೊ ಇಲ್ಲಿ ನಮ್ಮ ಸಿಸ್ಟರ್ ಇದ್ದಾರೆ. ನಾವು ವ್ಲಾಗ್ ಮಾಡ್ತಾ ಇದ್ದೀವಿ. ವ್ಲಾಗ್ ಮಾಡ್ತಿದ್ದೀವಿ. ನಾವು ಸಪ್ರೇಟಾಗಿ ಮಾಡಿದ್ದೀವಿ, ಕೇಳು ಭಾವನ. ಸೊ ಕ್ಲಿಪ್ನ ಇಲ್ಲಿ ಆ್ಯಡ್ ಮಾಡ್ತೀನಿ. ಇಲ್ಲ ಬೇಡ, ನಾವು ಆ್ಯಡ್ ಮಾಡ್ತೀವಿ ಗೈಸ್. ಈಗ ಇಲ್ಲಿಂದ ನಾವು ಯಶವಂತಪುರಕ್ಕೆ ರೀಚ್ ಆಗಬೇಕು. ಅಲ್ಲಿಂದ ಟ್ರೈನ್ ಚೇಂಜ್ ಮಾಡಿ ಮಂತ್ರಾಲಯಕ್ಕೆ 8:50 ಅಲ್ಲಿಂದ ಹೋಗಬೇಕು. ನಮ್ಮ ಅಕ್ಕ ಕೊಡಿಸ್ತಾರೆ, ಭಾವ ಕೊಡಿಸ್ತಾರೆ ಅಂತ.
ಗೈಸ್ ಸ್ಪಾನ್ಸರರ್ ಇವರು. ಸ್ಪಾನ್ಸರ್ ಯಾರು? ರೆಸ್ಪಾನ್ಸೇ ಮಾಡಲ್ಲ ನನ್ನ ವಾಯ್ಸ್ಗೆ. ಯಾರು ಕೊಡಿಸ್ತಾ ಇರೋದು? ನಾನು. ಶೀತಲ್ ಕೊಡಿಸ್ತಾ ಇರೋದು. ಓ ಸ್ಪಾನ್ಸರರ್ ಅವರು. ಸೊ ಈಗ ಮೆಜೆಸ್ಟಿಕಲ್ಲಿ ಇದ್ದೀವಿ. ನೆಕ್ಸ್ಟ್ ಯಶವಂತಪುರಕ್ಕೆ ಹೋಗಿ ರೀಚ್ ಆಗಿ ಎಲ್ಲರೂ ಮೀಟ್ ಮಾಡಿ ಟ್ರೈನಲ್ಲಿ ಎಲ್ಲಿ ಬುಕ್ ಆಗಿದೆ ಸೀಟ್ನ ಅರೇಂಜ್ ಮಾಡ್ಕೊಂಡು ಕುತ್ಕೊಳ್ಬೇಕು. ಭಾವನಕ್ಕೂ ಜನ ಇರೋದು. ನಮ್ಮ ಜಿಯಾ ಬೇಬಿ ಇವತ್ತಿಂದ ಸ್ಟಾರ್ಟ್ ಆಗೈತೆ. ಜಿಯಾ ಬೇಬಿ ಹಾಯ್ ಮಾಡು, ಹಾಯ್ ಮಾಡು. ಗೈಸ್ ನಾವಿವಾಗ ಯಶವಂತಪುರ ಜಂಕ್ಷನ್ ಬಂದು ಇಳಿದಿದ್ದೀವಿ. ನಮ್ಮ ಟ್ರೈನ್ ಇರೋದು ಪ್ಲ್ಯಾಟ್ಫಾರ್ಮ್ ನಂಬರ್ 1ಇಂದ ಮಂತ್ರಾಲಯದ ಪ್ಲ್ಯಾಟ್ಫಾರ್ಮ್ ನಂಬರ್ 2. ಹೌದು. ಸೊ ನನ್ನ ವಾಯ್ಸ್ ನಿಮಗೆ ಕೇಳಿಸ್ತಿದೆ ಇಲ್ವೋ ಅಂತ ಗೊತ್ತಿಲ್ಲ. ಮೈಕ್ ನಾನು ಹಾಕೊಂಡಿರೋ, ನಾನು ತಗೊಂಡೇ ಇಲ್ಲ ಮೈಕ್ನ. ಈಗ ಪ್ಲ್ಯಾಟ್ಫಾರ್ಮ್ ನಂಬರ್ 1ಗೆ ಹೋಗ್ಬೇಕು. ಸೊ ಎಲ್ಲರೂ ಹೋಗ್ತಾ ಇದ್ದೀವಿ. ಫಾರ್ ದ ಫಸ್ಟ್ ಟೈಮ್ ನಾನು ಪಬ್ಲಿಕಲ್ಲಿ ಮಾತಾಡಿಕೊಂಡು ವಿಡಿಯೋ ಮಾಡ್ತಿರೋದು. ಸ್ವಲ್ಪ ನರ್ವಸ್ ಆಗಿದ್ದೀನಿ. ಹೆಚ್ಚು ಕಡಿಮೆ ಏನಾದ್ರು ಮಾತಾಡಿದ್ರೆ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ. ಸೊ ಪ್ಲ್ಯಾಟ್ಫಾರ್ಮ್ 1ಗೆ ಹೋಗೋಣ ಈಗ. ಸೊ ಗೈಸ್ ನಾವಿವಾಗ ನೈಟ್ ಡಿನ್ನರ್ ಮಾಡೋಕ್ಕೆ ಹೋಟೆಲ್ಗೆ ಹೋಗ್ತಿದ್ದೀವಿ. ಯಶವಂತಪುರ ಜಂಕ್ಷನಿಂದ ನಿಯರೆಸ್ಟ್ ಹೋಟೆಲ್ ಯಾವುದಿದೆ ಅದನ್ನು ನೋಡ್ಕೊಂಡು ಹೋಗ್ತೀವಿ. ಇಲ್ಲ ಮಕ್ಕಳು ಅವ್ರು ಅಷ್ಟೇ ಅಲ್ಲೇ ಬಿಟ್ಬಿಟ್ಟು ಬಂದಿದ್ದೀವಿ ದೊಡ್ಡವ್ರನ್ನ. ಅವ್ರು ಸೆಕೆಂಡ್ ಟ್ರಿಪ್ ಊಟಕ್ಕೆ ಹೋಗ್ತೀವಿ. ನಾವೆಲ್ಲ ಮಕ್ಳುಗಳು ಹೋಗ್ತಿದ್ದೀವಿ. ನಾವೆಲ್ಲರೂ ಮಕ್ಳುಗಳು. ನಮ್ಮ ಹೊಟ್ಟೆ ಎಷ್ಟು ಉರ್ಸ್ತಾವ್ರೋ ಆ ಭಗವತ್ನ ನೋಡಿದ್ರೆ ಸರು ನಾಷ್ಟ ಮಾಡಬೇಕು. ನೋಡಿ ಗೈಸ್ ನನಗೆ ಕಿಂಡಲ್ ಮಾಡ್ತಿದ್ದಾರೆ. ಗೈಸ್ ಫೈನಲಿ ಒಂದಷ್ಟು ಹೋಟೆಲ್ನ ನೋಡಿಕೊಂಡು ಸಿಕ್ಕಿದ ಹೋಟೆಲ್ ನಳಪಾಕ ಹೋಟೆಲ್ ಅಂತ ಯಶವಂತಪುರ ಜಂಕ್ಷನ್ ಅಂತ ಈ ಕಡೆಗಿದೆ. ಸೊ ಜೋಳದ ರೊಟ್ಟಿ. ಹೌದು, ಜೋಳದ ರೊಟ್ಟಿ ತಿನ್ನೋದಕ್ಕೆ ಇಲ್ಲಿ ನಾನ್ ವೆಜ್ ಅಲ್ಲೆಲ್ಲ ನೋಡ್ಕೊಂಡು ಬಂದ್ವಿ. ಸೊ ಈಗ ಜೋಳದ ರೊಟ್ಟಿ ತಿನ್ಕೊಂಡು ನೆಕ್ಸ್ಟ್ ಒಂದು ಗ್ಯಾಂಗ್ನ ಸೊ ಊಟ ತಿನ್ಕೊಂಡು ನಮ್ಮ ಅಕ್ಕ, ಭಾವನಕ್ಕ, ಶ್ರೇಯಾ, ಜಿಯಾ ಬೇಬಿ ಮತ್ತು ನಮ್ಮ ಭಾವ, ನಾನು ಇಷ್ಟು ಜನ ಬಂದಿದ್ದೀವಿ. ನಂದು ಫೋನ್ ಚಾರ್ಜ್ ಹಾಕ್ಬೇಕು. ಜಿಯಾ ಬೇಬಿ, ಜಿಯಾ ಬೇಬಿ ಇಲ್ಲಿ ನೋಡಿಲಿ. ಏ ಜಿಯಾ ವಿನು ಇಲ್ಲ ವಿನು ಜೋಳದ ರೊಟ್ಟಿ ಸಾಫ್ಟ್ ಆಗಿದೆ. ಸೊ ಗೈಸ್ ನಮ್ಮ ಕಾಂಪಿಟೇಟರ್, ನಾನು ಬ್ಲಾಗ್ ಮಾಡ್ತಾ ಇದ್ದೀನಿ ಅಂದ್ಬಿಟ್ಟು ಇಲ್ಲೊಬ್ರು ನನ್ನ ಕಾಂಪಿಟೇಟರ್ ಕೊಡ್ತಿದ್ದಾರೆ. ಕಾಂಪಿಟೇಷನ್ ನನ್ನ ಕಾಂಪಿಟೇಟರ್. ಸೊ ನಮಗೆ ಟ್ರೈನ್ ಬಂದಿದೆ, ಸೀಟ್ ಎಲ್ಲದು ಫಿಲ್ ಆಗಿದೆ. ಕೆಲವೊಬ್ರು ಆ ಸೀಟ್ ಬೇಡ ಈ ಸೀಟ್ ಬೇಡ ಅಂತ ಹೇಳ್ತಿದ್ದಾರೆ. ಬಟ್ ಸಿಕ್ಕಿರೋ ಸೀಟಲ್ಲಿ ಕುತ್ಕೊಳ್ಬೇಕು, ರಿಸರ್ವೇಷನ್ ಆಗಿರೋದ್ರಿಂದ. ನಮಗೆಲ್ಲ ಊಟ ಆಯಿತು. ಇನ್ನು ಸ್ವಲ್ಪ ಜನದ ಊಟ ಆಗಿರಲಿಲ್ಲ, ಅವರು ಊಟ ಮಾಡ್ಕೊಂಬರೋಕ್ಕೆ ಹೋಗಿದ್ದಾರೆ. ನಾವು ಅಷ್ಟರಲ್ಲಿ ರೀಲ್ಸ್ ಮಾಡ್ಕೊಬೇಕು, ವಿಡಿಯೋ ಕ್ಲಿಪ್ಪಿಂಗ್ಸ್ ತೊಗೊಬೇಕು ಅಂತ ಈಗ ಬ್ಲಾಗರ್ಗಳನ್ನ ರೀಲ್ಸ್ ಹುಚ್ಚಿರೋನ್ನ ಜರ್ನಿ ಕರ್ಕೋದ್ರೆ ನಮಗೂ ಒಂದು ವಿಡಿಯೋ ಮಾಡೋದಕ್ಕೆ, ಒಂದು ರೀಲ್ಸ್ ಮಾಡೋದಕ್ಕೆ ಎಷ್ಟು ಟೇಕು? 3 to ಅಷ್ಟೇ. ಅದು ಫ್ಲಾಪ್ ಕರೆಕ್ಟ್. ಏನಿಲ್ಲ ಯಪ್ಪ ರೀಲ್ಸ್ ಮಾಡೋಣ ಅಂತ ಇವ್ರೆಲ್ಲ ಕಸಿನ್ಸ್ ಅಂತ ಹೇಳಕ ಬಂದ್ರೆ ಮನೇಲೂ ಮಲ್ಕೊತಾರೆ. ಎಷ್ಟೊಂದು ಟೇಕ್ ತಗೊಂಡು ನಾನೇ ಮನೇಲೂ ಮಲ್ಕೋತಾರೆ, ಇಲ್ಲಿ ಬಂದು ಮಲ್ಕೋತಾರೆ. ನಮ್ಮ ಅತ್ತೆ ಎಲ್ಲ ಒಬ್ರು ಮಲಗಿದಾರೆ ನೋಡಿ. ಗೈಸ್ ನನ್ನ ಕಾಂಪಿಟೇಟರ್ ನೋಡಿ, ಬೇರೆ ಯಾರೂ ಇಲ್ಲ ನನಗೆ ಕಾಂಪಿಟೇಟರ್ ಅಂತ. ನನ್ನ ತಂಗಿನೇ ನನ್ನ ಕಾಂಪಿಟೇಟರು. ವ್ಲಾಗ್ ಮಾಡ್ತಿದ್ದಾಳೆ, ಯಾವ ಚಾನಲು ಕ್ರಿಯೇಟ್ ಮಾಡಿಲ್ಲ, ಏನಿಲ್ಲ. ಈ ಕಾಲೇಜ್ ಹಿಂಗೆ ಓದ್ಬಿಡ್ಬೇಕು. ಇಲ್ಲಿ ನಮ್ಮ ಭಾವ ಮಲಗಿದ್ದಾರೆ, ಅಲ್ಲಿ ನಮ್ಮ ಅತ್ತೆ ಇದ್ದಾರೆ, ಎಲ್ಲರೂ ಮಲಗಿದ್ದಾರೆ. ಗೈಸ್ ನಾವಿಬ್ಬರೇ ಕೂತಿರೋದಿಲ್ಲ.
ಮಂತ್ರಾಲಯಕ್ಕೆ ಬಂದು ರೀಚ್ ಆಗಿದ್ದೀವಿ ರೈಲ್ವೆ ಸ್ಟೇಷನ್ಗೆ. ಟೈಮ್ ಬಂದು 3 o'clock ಆಗಿದೆ. ಸೊ ಸ್ವಿಚ್ ಆಫ್ ಒಂದು. ಸೊ ಗೈಸ್, ನಾವು ಮಂತ್ರಾಲಯ ರೈಲ್ವೆ ಸ್ಟೇಷನಿಂದ ಅಲ್ಲೇ ಟಿ ಗಾಡಿ ಮತ್ತು ಆಟೋ ಎಲ್ಲ ನಿಂತಿರುತ್ತೆ. ಸೊ ನಾವು ಅಲ್ಲೇ ಟಿ ಗಾಡಿನ ಮಾಡ್ಕೊಂಡ್ಬಂದ್ವಿ. ಟೋಟಲಾಗಿ ನಮಗೆ 800 rupees ಬೀಳ್ತು. ಒಬ್ರಿಗೆ 50 something or 60 ಬೀಳುತ್ತೆ. ಸೊ ಅಲ್ಲಿಂದ ಅವರೇ ಕರ್ಕೊಂಬಂದು ಮಂತ್ರಾಲಯ ಮಠದ ಹತ್ರ ಬಿಡ್ತಾರೆ. ನಾವು ಮಂತ್ರಾಲಯಕ್ಕೆ ಬಂದು ರೀಚ್ ಆಗಿದ್ದೀವಿ ರೈಲ್ವೆ ಸ್ಟೇಷನಿಂದ. ಈಗ ರೂಮ್ ನೋಡ್ಕೊಂಡು ಹೋಗ್ತಾ ಇದ್ದೀವಿ. ನಾವು ಹೇಳಿದವ್ರು ಆಟೋದವರು ಎಲ್ಲ ಸ್ವಿಚ್ ಆಫ್ ಆಗಿದೆ ಫೋನು. ಸೊ ಈಗ ಇಲ್ಲಿ ಹುಡುಕೊಂಡು ರೂಮ್ ನೋಡಿ ನಮ್ಮ ಮಾಮರಿದ್ದಾರೆ. ಸೊ ಬನ್ನಿ ತೋರಿಸ್ತೀನಿ. ರೂಮ್ ಎಲ್ಲ ಸಿಗ್ತಾ ಇರೋ ಕಾರಣ 14 ಜನ ಇರೋದು, 15 ಜನ ಇರೋದು. ಸೊ ಎಷ್ಟು ಹೇಳಿದ್ರತ್ತೆ? 3,000 ಹೇಳಿದ್ದಾರೆ 2 ರೂಮ್ಗೆ ಅನಿಸುತ್ತೆ. ತೋರಿಸ್ತೀನಿ. ಸೊ ಗೈಸ್, ನಮಗೆ ರೂಮ್ ಸಿಕ್ಕಿರಲಿಲ್ಲ ಬಿಕಾಸ್ ಪ್ರೀ ಬುಕ್ಕಿಂಗ್ ಮಾಡ್ಕೊಂಡಿರಲಿಲ್ಲ. ಮಠದ ರೂಮ್ ಯಾವುದೂ ಸಿಗಲಿಲ್ಲ. ಅಲ್ಲೇ ಹೋಗಿ ತೊಗೊಳ್ಳೋಣ ಅಂತ ಅಂದ್ಕೊಂಡು ಸೊ ಅಲ್ಲೇ ಅಪ್ಪ ಮತ್ತು ನಮ್ಮ ಮಾಮ ಸೀನಾ ಅಂಕಲ್ ಎಲ್ಲ ಹೋಗಿ ಹುಡುಕಿದ್ರು. ಲಾಸ್ಟಿಗೆ ಒಂದು ರೂಮ್ನ ಫೈನಲೈಸ್ ಮಾಡಿ ಅದಕ್ಕೆ 3,800 ಕೊಟ್ಟು ತೊಗೊಂಡ್ವಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಈಗ ಸಪೋರ್ಟ್ ಮಾಡಿ. ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ. ಬಾಯ್ ಬಾಯ್.